ಬಿಜೆಪಿಯಲ್ಲಿ ಕಂಡು ಬರ್ತಾ ಇರುವಂತಹ ಈ ಬಣ ಬಡಿದಾಟ ಇದೊಂದು ಅಂತಿಮ ಹಂತದ ಕಡೆಗೆ ಸಾಗ್ತಾ ಇದೆ ಅಂತ ಕಾಣಿಸುತ್ತೆ. ಅದಕ್ಕೆ ಯಾಕೆ ಕಾರಣ ಅಂತ ಅಂದ್ರೆ ಸದ್ಯ ಈಗ ಒಂದು ಬಣ ಸೀದಾ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ಹೌದು, ಯತ್ನಾಳ್ ನೇತೃತ್ವದ ಬಣ ದೆಹಲಿ ಕಡೆಗೆ ಹೊರಟಿದೆ. ಇವತ್ತು ಆ ಒಂದು ಟೀಮ್ ಆಲ್ರೆಡಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು, ಯತ್ನಾಳ್ ಕೂಡ ಹೋಗಿ ಸೇರ್ಕೊಳ್ಳೋರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವ್ರದ್ದು ಭ್ರಷ್ಟ ಕುಟುಂಬ, ಇವರಿಂದಾಗಿನೇ ರಾಜ್ಯದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ, ಅದನ್ನ ನಾನು ಹೈಕಮಾಂಡ್ಗೆ ವಿವರಿಸ್ತೀನಿ ಅಂತ ಯತ್ನಾಳ್ ಗುಡುಗೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಶ್ರೀರಾಮುಲು ಅವ್ರು ಬೇರೆ, ಇನ್ಮೇಲೆ ನಾನು ಕೂಡ ಮುಲಾಜಿಲ್ದೆ ಮಾತನಾಡ್ತೀನಿ, ನಾನು ಸುಮ್ಮನಿರಲ್ಲ ಅಂತ ಈಗ ಮಾತಾಡೋರೇ ಜಾಸ್ತಿ ಆಗಿದೆ ಫಸ್ಟ್ ಆಫ್ ಆಲ್ ಬಿಜೆಪಿಯಲ್ಲಿ. ಆ ಪಟ್ಟಿಗೆ ಇವರು ಕೂಡ ಈಗ ಸೇರ್ತೀನಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ BY ವಿಜಯೇಂದ್ರ ಮಾತ್ರ ಬಹಳ ಕಾಮ್ ಆಗಿ, ನಾನು ಪಕ್ಷದ ವಿರುದ್ಧ ಯಾವತ್ತೂ ಮಾತನಾಡದಂತವನಲ್ಲ, ನಾನೇ ಮುಂದುವರಿತೀನಿ ರಾಜ್ಯಾಧ್ಯಕ್ಷನಾಗಿ ಅನ್ನುವಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಬಿಜೆಪಿಯ ಬಣ ಬಡಿದಾಟ ಎತ್ತ ಕಡೆ ಸಾಗ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಯಡಿಯೂರಪ್ಪ ಅವರ ಮಗನ ಕರ್ಮಕಾಂಡಗಳ ಬಗ್ಗೆ ಹೇಳಕ್ಕೆ ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕು ಸಾಕಷ್ಟು ಆಗಿದೆ. ಒಂದು ಕುಟುಂಬಶಾಹಿ ಬಿಜೆಪಿಯಲ್ಲಿ ಕೊನೆಗೊಳ್ಳಬೇಕು. ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಹೌದು, ನಮ್ಮ ಪಕ್ಷ ಕೇಡರ್ ಪಾರ್ಟಿ, ನಮ್ಮದು ಲೀಡರ್ಸ್ ಪಾರ್ಟಿ ಅಲ್ಲ. ಬಿಜೆಪಿ ಮನೆಯಲ್ಲಿನ ರಣಯುದ್ಧ ಅಂತಿಮ ಹಂತಕ್ಕೆ ತಲುಪಿದೆ. ದೆಹಲಿಗೆ ಶಿಫ್ಟ್ ಆಗಿದೆ. ಕಮಲ ಸಾರಥ್ಯದ ಸಮರ ಹೈಕಮಾಂಡ್ ಅಂಗಳಕ್ಕೆ ತಲುಪುವ ಮೂಲಕ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಯತ್ನಾಳ್ ಬಣದ ಸುದೀರ್ಘ ಹೋರಾಟದ ಫಲ ಇನ್ನೇನು ಕೆಲವೇ ದಿನಗಳಲ್ಲಿ ತಾರ್ಕಿಕ ಅಂತ್ಯ ಕಾಣೋ ಸ್ಥಿತಿಯಲ್ಲಿದೆ. ದೆಹಲಿಯಲ್ಲಿ ಫೈಟ್ಗೆ ಅಖಾಡ ರೆಡಿಯಾಗಿ ಬಿಟ್ಟಿದೆ. ನೇರವಾಗಿಯೇ ಹೈಕಮಾಂಡ್ ಮುಂದೆಯೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ರಹ ಮಾಡೋಕೆ ಇದೀಗ ಯತ್ನಾಳ್ ಬಣ ದಂಡೆತ್ತಿ ದೆಹಲಿಯತ್ತ ಸಾಗ್ತಿದೆ. ಅಂತಿಮ ಹಂತದಲ್ಲಿ ಬಿಜೆಪಿಯ ಮನೆಯ ಬಣಬಡಿದಾಟ. ದೆಹಲಿಯತ್ತ ದಂಡೆತ್ತಿ ಹೊರಟ ಶಾಸಕ ಯತ್ನಾಳ್ ಬಣ. ಹೈ ಅಂಗಳದಲ್ಲಿ ರೋಚಕ ಘಟ್ಟ ತಲುಪಿದ ರಾಜ್ಯಾಧ್ಯಕ್ಷ ಫೈಟ್. ವಿಜಯೇಂದ್ರ ವಿರುದ್ಧ ರಣಕಹಳೆ ಮೊಳಗಿಸಿರೋ ಯತ್ನಾಳ್ ಟೀಮ್ ದೆಹಲಿಗೆ ಶಿಫ್ಟ್ ಆಗಿದೆ. ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟಿದೆ. ಈಗಾಗಲೇ ಬೆಂಗಳೂರಿನಿಂದ ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮತ್ತು NR ಸಂತೋಷ್ ದೆಹಲಿಗೆ ತೆರಳಿದ್ದಾರೆ. ರಾತ್ರಿ ವೇಳೆಗೆ BP ಹರೀಶ್, ಮಾಜಿ ಸಂಸದ GM ಸಿದ್ದೇಶ್ ದೆಹಲಿಗೆ ತಲುಪಲಿದ್ದಾರೆ. ಶಾಸಕ ಯತ್ನಾಳ್ ನಾಳೆ ಪ್ರತ್ಯೇಕವಾಗಿ ದೆಹಲಿಗೆ ಹೋಗೋಕೆ ಸಜ್ಜಾಗಿದ್ದಾರೆ. ನಾಳೆ ಹೋಗ್ತೀವಿ. ನಾಳೆ ಒಂದು ಸ್ಟೇಡಿಯಂದಾಗ ನಮ್ಮ ಭಾರತ ವಿಕಾಸ ಸಂಗಮದ ಒಂದು ಕಾರ್ಯಕ್ರಮ ಐತೆ, ಅದು ಮುಗಿಸಿ ಮಧ್ಯಾಹ್ನದಿಂದ ದಿಲ್ಲಿಗೆ ಹೋಗ್ತೀವಿ. ಏನು ಅವ್ರು ಬುಲಾವ ಸರ್, ನೀವೇ ಹೊರಟಿದ್ದೀವಿ? ನಾವೇ ಹೊರಟಿದ್ದೀವಿ. ಯಡಿಯೂರಪ್ಪ ಅವರ ಮಗನ ಕರ್ಮಕಾಂಡಗಳ ಬಗ್ಗೆ ಹೇಳಕ್ಕೆ ಹೋಗ್ತೀವಿ. BSY ಮತ್ತು ಮಗನ ಕರ್ಮಕಾಂಡಗಳನ್ನ ಹೇಳ್ತೀನಿ. ಭ್ರಷ್ಟಾಚಾರಿ ಕುಟುಂಬವನ್ನ ನಾವು ಕಿತ್ತೊಗೆಯುತ್ತೀವಿ. BY ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಬೆಂಕಿ. ನಾಳೆ ದೆಹಲಿಗೆ ಹೋಗಿ ಯಡಿಯೂರಪ್ಪ ಮತ್ತು ಮಗನ ಕರ್ಮಕಾಂಡ ಹೇಳ್ತೀವಿ. ಮಹಾಭ್ರಷ್ಟ ಕುಟುಂಬ ಬೇಕಾ, ಪ್ರಾಮಾಣಿಕ ಕಾರ್ಯಕರ್ತರು ಬೇಕಾ ಅಂತ ಕೇಳ್ತೀವಿ ಅಂತ ಶಾಸಕ ಯತ್ನಾಳ್ ಸಿಡಿದೆದ್ದಿದ್ದಾರೆ. ಮಹಾಭ್ರಷ್ಟ ಕುಟುಂಬ ಬೇಕೇ, ಪ್ರಾಮಾಣಿಕರು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಬೇಕೇ. ಒಂದು ಕುಟುಂಬಶಾಹಿ ಬಿಜೆಪಿಯಲ್ಲಿ ಕೊನೆಗೊಳ್ಳಬೇಕು. ಭ್ರಷ್ಟಾಚಾರ ಕುಟುಂಬ ಈ ರಾಜ್ಯದಿಂದ ಕಿತ್ತು ಹೋಗಬೇಕು. ಹಿಂದುತ್ವ ಇರುವಂಥ ವ್ಯಕ್ತಿಗಳ ಕಡೆ ನಾಯಕತ್ವ. ನಾನೇ 2ನೇ ಬಾರಿಯೂ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೀನಿ ಅಂತಿರೋ ವಿಜಯೇಂದ್ರಗೆ ತಿರುಗೇಟು ಕೊಟ್ಟ ಯತ್ನಾಳ್, ಠೇವಣಿ ಕಳೆದುಕೊಂಡವರು ಇರಬಾರದು ಅಂದ್ರು. ಸ್ಪರ್ಧೆಗೂ ಇಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ನೋಡ್ರಿ, ಯಾರಾದರೂ ನಾನೇ ತನ್ನಬೇಕಾಗತ್ತೆ. ಡಿಪಾಸಿಟ್ ಹೋಗವನು ಸಹಿತ ನಾನೇ ಆರಿಸಿ ಬರ್ತೀನಿ ಅಂತಾನೆ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೂ ಫೈಟ್ ನಡೆದಿದೆ. ಅದೇ ರೀತಿಯಲ್ಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಫೈಟ್ ನಡೀತಿದೆಯಂತ ವಿಜಯೇಂದ್ರ ತಿರುಗೇಟು ಕೊಡೋ ಕೆಲಸ ಮಾಡಿದ್ರು. ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ. ಜಿಲ್ಲಾಧ್ಯಕ್ಷರು ಕೂಡ ಹೆಚ್ಚು ಪೈಪೋಟಿ ನಡೆದಿದೆ ಈ ಬಾರಿ. ಅದೇ ರೀತಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಕೂಡ ಕೆಲವು ಹಿರಿಯರು ಅವರ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲದೂ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ, ಸುಖಾಂತಿ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ. ಯಾರು ಏನೇ ಹೇಳಿಕೆ ಕೊಟ್ಟರು ನಾನು ಬಹಿರಂಗ ಹೇಳಿಕೆ ಕೊಟ್ಟಿಲ್ಲ, ನನಗೆ ರಾಜ್ಯಾಧ್ಯಕ್ಷನಾಗಿರೋ ಅರಿವು ಇದೆ ಅನ್ನೋ ಮೂಲಕ ವಿಜಯೇಂದ್ರ ನನ್ನ ಪಟ್ಟ ಗಟ್ಟಿ ಇದೆ ಅನ್ನೋ ಸಂದೇಶ ಕೊಟ್ಟರು.
ಯಾರು ಏನೇ ಹೇಳಿಕೆಯನ್ನು ಕೊಟ್ಟರು ಕೂಡ ಯಾರ ವಿರುದ್ಧನೂ ಕೂಡ ನಾನು ಹೇಳಿಕೆಯನ್ನು ಕೊಟ್ಟಿಲ್ಲ. ಯಾವುದೇ ಬಹಿರಂಗ ಹೇಳಿಕೆಯನ್ನು ಪಕ್ಷದ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿಲ್ಲ. ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯದ ಅರಿವು ಕೂಡ ನನಗಿದೆ. ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ ಕಳೆದ 1 ವರ್ಷ ನಾನು ನಡೆಸ್ಕೊಂಡು ಬಂದಿದ್ದೇನೆ. ಹಾಗಾಗಿ ಏನು ಇನ್ನೊಂದು ವಾರ 8 ದಿನದಲ್ಲೇ ರಾಜ್ಯದ ಅಧ್ಯಕ್ಷರು ಯಾರು ಅಂತಕ್ಕಂಥ ಉತ್ತರ ಸಿಗ್ತದೆ. ತದನಂತರದ ಎಲ್ಲ ಸಮಸ್ಯೆಗಳು ಕೂಡ ಸಮಸ್ಯೆಗಳು ಕೂಡ ಪರಿಹಾರ ಸಿಗ್ತದೆ. ಹೈಕಮಾಂಡ್ ಮುಂದೆ 3 ಡಿಮ್ಯಾಂಡ್ಗೆ ಯತ್ನಾಳ್ ಸಜ್ಜು. 3 ವಿಷಯ ಸ್ಪಷ್ಟ ಆಗಬೇಕಾಗಿತ್ತು ಹೈಕಮಾಂಡ್ನಿಂದ. ಭ್ರಷ್ಟಾಚಾರ, ವ್ಯಕ್ತಿ ಕುಟುಂಬವನ್ನು ದೂರಿಡಬೇಕು, ಕುಟುಂಬ ರಾಜಕಾರಣದಿಂದ BJP ದೂರಿಡಬೇಕು, ಹಿಂದುತ್ವ ರಹಿತವಾದಂಥ ನಾಯಕತ್ವ BJPಗೆ ಬೇಕಾಗಿದೆ. ಸಾಕಿ ಯಾರೂ ಹಿಂದುತ್ವ ರಕ್ಷಣೆ ಮಾಡಲಿಲ್ಲ. ಹಿಂದೂಗಳ ಕಾರ್ಯಕರ್ತರ ಕೊಲೆ ಆದರೆ ಯಾರೂ ಬರೀ ಕಠಿಣ ಕ್ರಮ ಅನ್ನೋದು ಬಿಟ್ಟರೆ ಈ ರಾಜ್ಯದಲ್ಲಿ ಏನೂ ಆಗಲಿಲ್ಲ. ಅದಕ್ಕೆ BJPಗೆ ಹೀನಾಯ ಸ್ಥಿತಿ ಆಯಿತು. ಅದಕ್ಕೆ ಕಾರಣ ಹಿಂದುತ್ವ ರಹಿತ ಕರ್ನಾಟಕದ ರಾಜಕಾರಣ. ಇನ್ನು ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಸದ್ಯದಲ್ಲೇ ಎಲ್ಲದಕ್ಕೂ ಹೈಕಮಾಂಡ್ ಬ್ರೇಕ್ ಹಾಕುತ್ತೆ ಅಂದರು. ಹೌದು, ನಮ್ಮ ಪಕ್ಷ ನಾಯಕರ ಪಕ್ಷ ಅಲ್ಲ, ನಮ್ಮದು ಕಾರ್ಯಕರ್ತರ ಪಕ್ಷ. ಆ ಕೇಡರ್ ಪಾರ್ಟಿ ನಮ್ಮದು ಲೀಡರ್ಸ್ ಪಾರ್ಟಿ ಅಲ್ಲ. ಕಾಂಗ್ರೆಸ್ ಲೀಡರ್ಸ್ ಪಾರ್ಟಿ, ಅಲ್ಲಿ ಕೇಡರ್ಸ್ ಇರಲ್ಲ. ನಮ್ಮಲ್ಲಿ ಕೇಡರ್ಸ್ ಇರ್ತಾರೆ, ಲೀಡರ್ಸ್ ಇರಲ್ಲ. ಬಟ್ ಕೇಡರ್ಸೇನೆ ಲೀಡರ್ಗಳನ್ನ ತಯಾರು ಮಾಡೋದು ನಮ್ಮಲ್ಲಿ. ಅದರಿಂದ ಇದು ನಡ್ಕೊಂಡು ಹೋಗ್ತಿರ್ತದೆ. ಆದರೂ ಕೂಡ ಅವರೆಲ್ಲ ತಾಳ್ಮೆಯಿಂದ ಗೌರವದಿಂದ ಕಾಯ್ತಿದ್ದಾರೆ. ಕೇಂದ್ರ ಆದಷ್ಟು ಬೇಗನೆ ಇದಕ್ಕೆ ಉತ್ತರ ಕೊಡ್ತಾರೆ. ಹಾಗಾದ್ರೆ ಯತ್ನಾಳ್ ಬಣ ದೆಹಲಿಗೆ ಹೋಗಿರೋದೇಕೆ? ಯತ್ನಾಳ್ ಬಣದ ಒತ್ತಾಯವೇನು? ಅದನ್ನೇ ತೋರಿಸ್ತೀವಿ ನೋಡಿ. 2-3 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಲಿರೋ ಯತ್ನಾಳ್ ಬಣ ರಾಜ್ಯಾಧ್ಯಕ್ಷ ಚುನಾವಣೆ ನಡೆಸಬೇಕು ಅಂತ ಒತ್ತಡ ಹಾಕುವ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಚುನಾವಣೆ ನಡೆಯುವ ಬಗ್ಗೆ ಸ್ಪಷ್ಟತೆ ಇಲ್ಲ. ಚುನಾವಣಾ ಮೇಲುಸ್ತುವಾರಿಯಾಗಿರೋ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬಿಜೆಪಿ ಅಧಿವೇಶನದಲ್ಲಿ ಬ್ಯುಸಿಯಾಗಿದ್ದಾರೆ. ಸಹಮತದ ಆಯ್ಕೆ ಮಾಡದೆ ಚುನಾವಣೆ ನಡೆಸಬೇಕು ಮತ್ತು ಜಿಲ್ಲಾಧ್ಯಕ್ಷರ ಆಯ್ಕೆ ರದ್ದು ಮಾಡಬೇಕು ಅಂತ ಯತ್ನಾಳ್ ಬಣ ಒತ್ತಾಯಿಸುವ ಸಾಧ್ಯತೆ ಇದೆ. ಇನ್ಮೇಲೆ ಸುಮ್ಮನಿರಲ್ಲ, ಮುಲಾಜಿಲ್ಲದೆ ಮಾತನಾಡುತ್ತೇನೆ. ರೆಡ್ಡಿ ವಿರುದ್ಧ ಸಮರ ಸಾರಿರೋ ಶ್ರೀರಾಮುಲು ಆಕ್ರೋಶ. ಅಲ್ಲ ರೀ, ರಾಜ್ಯದ ಅಧ್ಯಕ್ಷರು ಅನ್ನೋದಕ್ಕಿಂತ ಇವತ್ತು ಬೆಂಗಳೂರು ಕಡೆ ಹೋದ್ರೆ ಅಶ್ವತ್ಥ ನಾರಾಯಣ ರಾಜ್ಯಾಧ್ಯಕ್ಷರಾಗಬೇಕಂತಾನ, ಈ ಕಡೆ ಬಾಗಲಕೋಟೆ ಕಡೆ ಹೋದ್ರೆ ಯತ್ನಾಳ್ ರಾಜ್ಯಾಧ್ಯಕ್ಷರಾಗಬೇಕಂತಾರ, ಈ ಕಲ್ಯಾಣ ಕರ್ನಾಟಕ ಹೋದ್ರೆ ರಾಮುಲು ಅಧ್ಯಕ್ಷರಾಗಬೇಕಂತಾರ, ಇವತ್ತು ಬೆಳಗಾಂ ಕಡೆ ಹೋದ್ರೆ ರಮೇಶ್ ಜಾರಕಿಹೊಳಿ ರಾಜ್ಯಾಧ್ಯಕ್ಷರ, ಈ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಅನಂತಕುಮಾರ್ ಹೆಗಡೆ ಅವರು ರಾಜ್ಯಾಧ್ಯಕ್ಷರಾಗಬೇಕಂತಾರ. ಎಲ್ಲರೂ ಕೂಡ ಆಸೆ ಇದ್ದರೆ ಕೂಡ ಒಂದು ಸರಿ ಪಾರ್ಟಿ ಒಂದ್ಸರಿ ತೀರ್ಮಾನ ತಗೊಂಡ ನಂತರ ಅದನ್ನೆಲ್ಲರೂ ಕೂಡ ಸರಿಪಡಿಸುತ್ತಾ ಕೆಲಸ ಪಾರ್ಟಿ ಮಾಡಬೇಕಾಗಿದೆ. ಯಾಕಂದ್ರೆ ಕೆಲವೊಂದು ಸರಿ ರಾಜಕೀಯ ಸಿಸ್ಟಮ್ದಲ್ಲಿ ತಪ್ಪುಗಳು ನಡೀತಿರ್ತಾವ. ತಪ್ಪುಗಳು ನಡೆದಂಥ ಟೈಮಲ್ಲಿ ಸರಿಪಡಿಸಂತ ಯಾರು ಕೆಲಸ ಮಾಡಬೇಕು? ರಾಷ್ಟ್ರೀಯ ನಾಯಕರೇ ಮಾಡಬೇಕು. ರೆಡ್ಡಿ ವಿರುದ್ಧ ಮುನಿಸಿಕೊಂಡಿರೋ ಮಾಜಿ ಸಚಿವ ಶ್ರೀರಾಮುಲು ನಿವಾಸಕ್ಕೆ ಪಿ ರಾಜೀವ್ ಭೇಟಿ ಕೊಟ್ಟರು. ಗದಗದಲ್ಲಿರೋ ನಿವಾಸಕ್ಕೆ ಭೇಟಿ ಕೊಟ್ಟು ನಿವಾಸದಲ್ಲಿ ಮಾತುಕತೆ ನಡೆಸೋ ಮೂಲಕ ಮನವೊಲಿಸುವ ಕೆಲಸ ಮಾಡಿದ್ರು. ಇನ್ನು ಇಷ್ಟು ದಿನ ರಾಮುಲು ಸುಮ್ಮನಿದ್ರು ಅಂತಿದ್ರು. ಇನ್ಮೇಲೆ ಮುಲಾಜಿಲ್ಲದೆ ಮಾತನಾಡೋದೇ ಅಂತ ಮಾಜಿ ಸಚಿವ ಶ್ರೀರಾಮುಲು ಮತ್ತೆ ಆಕ್ರೋಶಗೊಂಡಿದ್ದಾರೆ. ಅದೇನೇ ಹೇಳಿ, ಬಿಜೆಪಿ ಮನೆಯಲ್ಲಿನ ಬಣ ಬಡಿದಾಟ ದೆಹಲಿ ಅಂಗಳಕ್ಕೆ ಏನೋ ತಲುಪಿದೆ. ಆದರೆ ಯತ್ನಾಳ್ ಬಣ ತೀವ್ರ ಆಗ್ರಹವನ್ನ ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.